ಜಮೀನು ಚೆಕ್ ಬಂದಿ ವಿಚಾರಕ್ಕೆ ಇಬ್ಬರ ಬರ್ಬರ ಕೊಲೆ. ಬೀಗರು ಅಂತ ನೋಡದೆ ಮನೆಗೆ ನುಗ್ಗಿ ಕೊಂದ ಪಾಪಿಗಳು. ಯಾವ ಹುತ್ತದಲ್ಲಿ ಅದ್ಯಾವ ಹಾವು ಇರುತ್ತದೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಇಲ್ಲಿ ಬೀಗಸ್ತರೆ ಸ್ವಂತ ಮಾವನ ಮಕ್ಕಳನ್ನ ಕೊಂದು ಹಾಕಿರುವ ಘಟನೆಯೊಂದು ಬೆಳಗಾವಿಯಲ್ಲಿ ನಡೆದೋಗ್ಬಿಟ್ಟಿದೆ. ಹೌದು, ಜಮೀನಿನ ಚೆಕ್ಬಂದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಕಣ್ರಿ. ಇಂಥದೊಂದು ಘಟನೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ನುಕ್ಯಾನಟ್ಟಿ ಗ್ರಾಮದಲ್ಲಿ ನಡೆದು ಹೋಗಿದೆ ನೋಡಿ. ಈ ಕೊಲೆಯಿಂದಾಗಿ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ತಡರಾತ್ರಿ 9 ದುಷ್ಕರ್ಮಿಗಳಿಂದ ಈ ಅಟ್ಯಾಕ್. ಮನೆಗೆ ನುಗ್ಗಿ ಕಲ್ಲೆಸೆದು ಕ್ರೌರ್ಯ. ನುಕ್ಯಾನಟ್ಟಿ ಗ್ರಾಮದಲ್ಲಿನ 32 ವರ್ಷದ ಲಗ್ಮನಪ್ಪ ರಾಮಣ್ಣವರ್ ಮತ್ತು ಬಸ್ಸಪ್ಪ 38 ವರ್ಷದ ರಾಮಣ್ಣನವರ್ ಕೊಲೆಯಾದ ದುರ್ದೈವಿಗಳು. ಅದು ತಡರಾತ್ರಿಯ ಸಮಯ ಕಣ್ರಿ. ಹಾಯಾಗಿ ನಿದ್ದೆಗೆ ಜಾರಿದ್ದ ರಾಮಣ್ಣನವರ್ ಕುಟುಂಬದ ಮೇಲೆ 9 ಜನ ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ರು. ಕೈಯಲ್ಲಿದ್ದ ಕಲ್ಲು ತೂರಾಟ ನಡೆಸಿ ಕುಟುಂಬಸ್ಥರ ಮೇಲೆ ಕ್ರೌರ್ಯ ಮೆರೆದಿದ್ದಾರೆ. ದುಷ್ಕರ್ಮಿಗಳ ದಾಳಿಯಲ್ಲಿ ಮನೆಯಲ್ಲಿದ್ದ ಬಾಲಕ, ಬಾಲಕಿ ಹಾಗೂ ವೃದ್ಧ ಸೇರಿ 5 ಗಾಯಗೊಂಡಿದ್ದಾರೆ ನೋಡಿ. ಮನೆಯ ಹಿರಿಯ ಮಗ ಯಲ್ಲಪ್ಪನಿಗೆ ಸುಮಾರು 15 ವರ್ಷಗಳ ಹಿಂದೆ ಅನವ್ವಳೊಂದಿಗೆ ಮದುವೆಯಾಗಿತ್ತು. ಆದರೆ ಮದುವೆಯಾದ 8 ತಿಂಗಳಲ್ಲೇ ಅನವ್ವ ತವರು ಮನೆ ಸೇರಿದ್ಲು ನೋಡಿ. ಬಳಿಕ ಅನವ್ವ ಹಾಗೂ ಆಕೆಯ ಕುಟುಂಬಸ್ಥರು ಮಗನಿಗೆ ಆಸ್ತಿಯಲ್ಲಿ ಪಾಲು ನೀಡುವಂತೆ ಬೇಡಿಕೆ ಇಟ್ಟಿದ್ರು. 9 ಎಕರೆ ಜಮೀನಿನಲ್ಲಿ 1 ಎಕರೆ ಜಾಗವನ್ನ ಯಲ್ಲಪ್ಪನ ತಂದೆ ಮಗನಿಗೆ ನೀಡಿದ್ರು ಕಣ್ರಿ. ಇದೇ ಜಮೀನಿನ ಚೆಕ್ ಬಂದಿ ಹಾಕುವಂತೆ ಅನ್ನವಳ ತಂದೆ ಕರೆದಿದ್ದ ಎನ್ನಲಾಗ್ತಾ ಇದೆ. ಆದರೆ ಜಮೀನು ವಿಚಾರ ಕೋರ್ಟ್ ನಲ್ಲಿ ಇರೋದ್ರಿಂದ ಯಲ್ಲಪ್ಪ ತಂದೆ ಹಾಗೂ ಸಹೋದರರು ಚೆಕ್ ಬಂದಿಗೆ ಹೋಗಿರ್ಲಿಲ್ಲ. ಇದೇ ವಿಚಾರಕ್ಕೆ ಸಿಟ್ಟಿಟ್ಕೊಂಡು ಆರೋಪಿಗಳು ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಹತ್ಯೆಯ ಬಳಿಕ ಆರೋಪಿಗಳು ಪರಾರಿ. ಮನೆಯಲ್ಲಿದ್ದ 14 ವರ್ಷದ ಬಾಲಕಿಯ ಧೈರ್ಯ. ಹತ್ಯೆಯ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಮನೆ ಮಂದಿಯ ಮೇಲೆ ಅಟ್ಯಾಕ್ ಆಗಿ ಏಳೋ ಸ್ಥಿತಿಗೂ ಯಾರು ಕೂಡ ಇರಲಿಲ್ಲ ಕಣ್ರಿ. ಈ ವೇಳೆ ಮನೆಯಲ್ಲಿದ್ದ 14 ವರ್ಷದ ಬಾಲಕಿ ಧೈರ್ಯದಿಂದ ಮಧ್ಯರಾತ್ರಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಸಹಾಯ ಕೋರಿದ್ದಾಳೆ. ಬಳಿಕ ತಮ್ಮನೊಂದಿಗೆ ಗಾಯಗೊಂಡ ದೊಡ್ಡಪ್ಪದಿರು ಹಾಗೂ ಅಜ್ಜನನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸ ಮಾಡಿದ್ದಾಳೆ. ಆದರೆ ಲಗ್ಮಪ್ಪ ಮತ್ತು ಬಸ್ಸಪ್ಪ ಅವರನ್ನ ಉಳಿಸಲು ಸಾಧ್ಯವಾಗಲೇ ಇಲ್ಲ ನೋಡಿ. ಜೋಡಿ ಕೊಲೆ ಪ್ರಕರಣದ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಅನ್ನವಳನ್ನ ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳ ಪತ್ತೆ ಹಾಗೂ ಬಂಧನಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.